ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಾ ಬೀದರ್ಲಿಂದ ರಾಮನಗರಕ್ಕೆ ಕುದುರೆ ಕಲ್ಲಿಗೆ ಬಂದಿದ್ದೆ. ಯಾರ ಬಳಿ ಅಂತ ಚೆರಿಸ್ ಸರ್ ಬಳಿ. ಮತ್ತು ಇಲ್ಲಿ ಬಂದಮೇಲೆ ನಿಮ್ಗೆ ಉಳ್ಕೊಳಕ್ಕೆ ಭಾಳ ಚಲೋ ಬೇಕು ಅಂದ್ರೆ ಅವ್ರದ್ದೇ ವಿಲ್ಲಾಗಳವ, ರೆಸಾರ್ಟ್ ಅವ, ಅಲ್ಲಿ ಉಳ್ಕೊಬೋದು. ಇಲ್ಲ ನಿಮ್ಮ ಕುದುರೆ ಸನಿ ಇದ್ದು ಅದ್ರ ಸರಿ ಬಾಂಡಿಂಗ್ ಚಲೋ ಮಾಡಿಕೊಂಡು ನೀವು ನೋಡ್ಕೋತೀರಿ ಅಂದ್ರೆ ಇಲ್ಲೇ ಇರ್ಲಕ್ಕೂ ಜಾಗ ಅದ, ಟೆಂಟ್ ಸ್ಟೇ ಅದ ಇಲ್ಲಿ ಮೇಲೆ, ಅಲ್ಲಿರ್ಬೋದು. ಆಮೇಲೆ ಇಲ್ಲಿ ಬಂದಮೇಲೆ ನೀವು ಕುದುರೆ ಕಲಿಯೋದು ಅಷ್ಟೇ ಅಲ್ಲ, ಕುದುರೆದು ಸ್ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ನಿಮಗೆ ಮುಂಜಾನೆ ಒಂದು ಸಲ ಸಂಜೆಗೆ ಒಂದು ಸಲ ರೈಡಿಂಗ್ ಕೊಡ್ತಾರೆ ಅಂದ್ರೆ ಕಲಿಸ್ತಾರೆ. ಅದು ಎಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಬರ್ರಿ. ನನ್ನ ಕೆಲಸ ಏನೇನಿತ್ತು ಮುಂಜಾನೆ ಎದ್ಮೇಲೆ ಫಸ್ಟು ಸ್ಟೇಬಲ್ ಕ್ಲೀನ್ ಮಾಡೋದು, ಆಮೇಲೆ ಅವಕ್ಕೆಲ್ಲ ನೀರು ಹೊಡೆದು ತೊಳೆಯೋದು, ಮತ್ತು ಕುದುರೆ ಕಾಲು ಕ್ಲೀನ್ ಮಾಡೋದು. ಕಾಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಮತ್ತು ಸ್ಯಾಡಲ್ ಹಾಕಿ ಬಿಟ್ಟು ಹಾಕಿ ಎಲ್ಲ ಕರ್ಕೊಂಡೋಗಿ ರೈಡಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಅದು ತೋರಿಸ್ತಾ ಬರ್ರಿ ನಿಮಗೆ ಇವತ್ತು. ಚಲೋ ಕ್ಲೀನ್ ಮಾಡಮ್ಮಿ. ಶಂಭು, ಇವರೆಲ್ಲ ಇದು ಸಗಣಿ ಅಂತಾರೆ, ನಮ್ಮ ಕಡೆ ನಾವು ಹೆಂಡಿ ಅಂತೇವೆ. ಹೆಂಡಿ ಏಟಾಗ್ತಿಟ್ಟು ದೊಡ್ಡ ಬೂಟೆ ಎಲ್ಲ ಐತೆ, ಅದು ಫುಲ್ ಆಯ್ತಾ? ನೀವು ಕುದುರೆ ತರ್ತಾ ಅಂಬೋದು ಇಂಪಾರ್ಟೆಂಟ್ ಇಲ್ಲ, ಕುದುರೆ ತಂದ್ಮೇಲೆ ಇವೆಲ್ಲ ದಂಧೆ ಬರ್ಬೇಕು ನಿಮ್ಗೆ. ರೊಕ್ಕ ಇದ್ದಾಗ ಯಾವೇ ಕುದುರೆ ತರ್ತಾನ. ಬಜಾ ಬಜಾ ಈ ಕಡೆ ಬಾ, ಬಾ ಬಾ. ಆರಾಮಾಗಿ ಟೈಮ್ ಹಚ್ಚಿ ಒಂದು 5 ಮಿನಿಟ್ದಾಗ ಕ್ಲೀನ್ ಮಾಡ್ಬೋದು. ನಮ್ಮ ಕಡೆನೂ ಅದೇ ಶಂಭು. ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು ಬ್ರೋ ಇಲ್ಲಿ ಬಂದಮೇಲೆ, ಕಲಿಯೋಕೆ ಬಂದಮೇಲೆ? ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇದೆಲ್ಲ ಕಲಿಬೋದು ಅಂತ? ಇಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಇರೋಕ್ಕೆ ಅಂತಲೇ ಬಂದೆ. ಬಟ್ ಇಲ್ಲಿ ಬಂದಮೇಲೆ ಇಲ್ಲೆಲ್ಲಿ ಇರೋಕ್ಕೆ ಜಾಗ ಇರುತ್ತೆ ಇಲ್ವೋ, ಇಲ್ಲ ವೀಕೆಂಡಲ್ಲಿ ಹೋಗ್ಬಿಟ್ಟು ಕಲ್ತ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಅಡ್ಜಸ್ಟ್ ಆಯಿತು. ಚೆರಿಸ್ ಸರು ತುಂಬ ಹೆಲ್ಪ್ ಮಾಡಿದ್ರು, ಅಂದರೆ ಕಲಿಯೋಕ್ಕೆ ಚೆನ್ನಾಗಿ ಹೇಳ್ಕೊಟ್ರು. ಒಂದಿನ ಉಳ್ಕೊಂಡೆ, ಅದಾದಮೇಲೆ ಅಡ್ಜಸ್ಟ್ ಆಗ್ತಾ ಹೋಯ್ತು. ಕುದುರೆ ಹತ್ರ ಉಳಿದು ಕಲ್ತ್ಕೊಳ್ಳೋದು ಬೇರೆ, ನಾವು ವೀಕ್ಲಿ ಒಂದು ಸಲ ಬಂದು ಬರೀ ರೈಡ್ ಮಾಡ್ತೀವಿ ಅಂತ ಹೇಳೋದು ಬೇರೆ. ಇವಾಗ ಇದೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಈಗ ನಾಳೆ ನಾನು ಕುದುರೆ ತರ್ತೀನಿ ಅಂತ ಇಟ್ಕೊಳ್ಳಿ, ಇವಾಗ ಕೆಲಸ ಮಾಡೋರ್ನು ಇಟ್ಟಿರ್ತೀನಿ, ಅವ್ನಿಗೇನೋ ಹುಷಾರಿಲ್ಲ ಮಲ್ಕೊಂಡ, ಇದಂತೂ ಬಿಡೋಕ್ಕಾಗಲ್ವ, ಮಾಡಲೇಬೇಕು. ಅದಕ್ಕೆಲ್ಲ ಕೆಲಸ ಗೊತ್ತಿರಬೇಕು ಅಂತ. ನನ್ನ ಫ್ರೆಂಡ್ಗೆ ಮೊನ್ನೆ ವೀಡಿಯೋ ಕಳಿಸಿದ್ದೆ, ಮೊನ್ನೆ ಓಡಿಸಿರೋದು. ಅವ್ನು ನನಗೆ ವಾಪಸ್ ರಿಪ್ಲೈ ಮಾಡಿಬಿಟ್ಟು, ಈ ಬಾಹುಬಲಿಲಿ ಪ್ರಭಾಸ್ ಆರಿಸ್ಕೊಂಡು ಬರ್ತಾನಲ್ಲ ಕುದುರೆನ, ಅದನ್ನೇ ಯಾವಾಗ ಮಾಡ್ತೀಯ ಅಂತ ಕೇಳ್ತಾನೆ. ನಾನು ಹೇಳಿದೆ, ಫಸ್ಟು ಕುದುರೆ ಆರ್ಸೋಕ್ಕೆ ಮುಂಚೆ ಓಡ್ಸೋದು ಕಲಿಬೇಕು, ಓಡ್ಸೋಕ್ಕೆ ಮುಂಚೆ ನಡ್ಸೋದು ಕಲಿಬೇಕು, ನಡ್ಸೋಕ್ಕೆ ಮುಂಚೆ ಕುದುರೆ ಬಗ್ಗೆ ಕಲಿಬೇಕು ಅಂತ ಹೇಳಿದೆ. ಎಕ್ಸ್ಪೆಕ್ಟೇಷನ್ ಅಂದರೆ ಕುದುರೆ ಕಲಿಯಕ್ಕೆ ಹೋಗೋನೆ ಅಂದರೆ ಪೂರ್ತಿ ಆರಿಸ್ಕೊಂಡೇ ಬರ್ತಾನೆ ಅಂತ. ಅದು ಬಾಹುಬಲಿ ಒಂದೇ ಸಲ ಅದನ್ನ ಫೋಟೋ ಕಳಿಸ್ಬೇಕು, ಇದನ್ನ ಯಾವಾಗ ಮಾಡ್ತೀಯ ಅಂತ ಕೇಳ್ತಾವೆ. ಎಕ್ಸ್ಪೆಕ್ಟೇಷನ್ ದೂರದಿಂದ ನೋಡೋರ್ಗೆ ಹಂಗೆ ಇರುತ್ತೆ, ಬಂದು ಒಂದ್ಸಲಿ ಟ್ರೈ ಮಾಡಿದ್ರೆ ಅರ್ಥ ಆಗುತ್ತೆ.
ಹಾಂ ನಾವು ಎಷ್ಟು ಅಂಜ್ಕೋತ ಮಾಡ್ತೇವೆ ಇದಕ್ಕೆ ಮೈ ಮೇಲೆ ಬರ್ತಾವೆ ಅಂಜಿಸ್ತವೆ ಇವು. ಸೊ ಅಂಜಬಾರ್ದು, ಎಲ್ಲ ಮಾಡ್ತಾವೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಬಾಯ್ ಚರಿತ್. ನಾವಿದ್ದೀವಿ ಇವಾಗ ರಾಮನಗರದಲ್ಲಿ ನಮ್ಮ ರೈಡಿಂಗ್ ಕ್ಲಬ್ಬಲ್ಲಿ. ಸೊ ಈ ರೈಡಿಂಗ್ ಕಲಿಯೋದಕ್ಕೆ ಅಂತೇಳಿ ನಾಗರಾಜು ಬೀದರಿಂದ ಬಂದಿದ್ದಾರೆ. ಸೊ ಅವ್ರು ಇಲ್ಲೇ ಸ್ಟೇ ಆಗಿ 1 ವೀಕ್, ಅಂದರೆ 1 ವೀಕಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸೆಷನ್ ತೊಗೊಂಡು 14 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ 14 ಕ್ಲಾಸಲ್ಲಿ ಅವರು ಕಂಪ್ಲೀಟ್ ರೈಡಿಂಗ್ನ ಕಲ್ತಿದ್ದಾರೆ. ಕಂಪ್ಲೀಟ್ ರೈಡಿಂಗ್ ಕಲಿತು ಇವತ್ತು ನಾವು ಹೊರಡ್ತಾ ಇದ್ದೀವಿ ಆಚೆ ಕಡೆ ಸ್ಪೀಡ್ ರೈಡಿಂಗ್ ಮಾಡೋದನ್ನ ಹೇಳ್ಕೊಡೋದಕ್ಕೆ ಅಂತೇಳಿ. ಸೊ ನಾಗರಾಜುಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋಣ. ನಾಗರಾಜು, ಹಾಂ, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕುದುರೆ ಜೊತೆ ಬಾಂಡಿಂಗ್ ಹೆಂಗೆ ಮಾಡೋದು, ಓಕೆ, ಆಮೇಲೆ ರೈಡಿಂಗು, ಸ್ಟೇಬಲ್ ಕ್ಲೀನಿಂಗು ಅದೆಲ್ಲ ಕಲ್ತಿದ್ದೀನಿ. ಇವಾಗ ಆಚೆ ಕಡೆ ರೈಡಿಂಗ್ ಹೆಂಗೆ ಮಾಡೋದು ಅಂತ ನೋಡಿ. ಎಷ್ಟು ದಿನದಲ್ಲಿ ನಿಮಗೆ ಕಂಫರ್ಟಬಲ್ ರೈಡ್ ಮಾಡೋದು ಕಲ್ತಿದ್ಯಾ? ಹಾಂ, ಕಂಫರ್ಟೇಬಲ್ ಇಲ್ಲಿ ಒಳಗೆ ಕಂಫರ್ಟೇಬಲಿ ರೈಡ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಆಚೆ ಕಡೆ ಒಂದ್ಸಲ ಟ್ರೈ ಮಾಡಬೇಕು. ಸ್ಪೀಡಾಗಿ ರೈಡ್ ಮಾಡಿದ್ಯಲ್ವಾ? ಮಾಡಿದ್ದೀನಿ. ಮತ್ತು ಆ ಸ್ಟೇಬಲ್ ಎಲ್ಲ ಕ್ಲೀನ್ ಮಾಡೋದು ಕಲ್ತಿದ್ಯಾ? ಮತ್ತು ಕಂಪ್ಲೀಟ್ ರೈಡಿಂಗ್ ಆಕ್ಸೆಸರೀಸ್ನ ಯಾವ ಥರ ಇದು ಮಾಡಬೇಕು, ಮೌಂಟ್ ಮಾಡೋದೆಲ್ಲ ಕಲ್ತಿದ್ದೀನಿ. ಮೌಂಟ್ ಆಗೋದು, ಡಿಸ್ಮೌಂಟ್ ಆಗೋದೆಲ್ಲ ಕಲ್ತಿದ್ಯಾ? ಮತ್ತು ಸ್ಯಾಡಲ್ ಹಾಕೋದು, ಬಿಟ್ ಹಾಕೋದು ಎಲ್ಲ ಕಲ್ತಿದ್ಯಾ ಅಲ್ವಾ? ಸೊ ಕಂಫರ್ಟಬಲ್ ಆಗಿ ಒಂದು ರೇಂಜ್ಗೆ ಎಲ್ಲ ಕಲ್ತಿದ್ಯಾ. ಸೊ ಮುಂದಕ್ಕೆ ಆಗೋದೆಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೆ. ಇವತ್ತಿನವರೆಗೂ ಏನೆಲ್ಲ ಮಾಡಿದ್ವಿ, ಒಂದು ಸ್ಪೀಡಾಗಿ ಒಂದು ರೇಂಜಿಗೆ ರೈಡ್ ಮಾಡೋದನ್ನ ಕಲ್ತಿದ್ಯಾ. ಇದು ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದು 15 ಕ್ಲಾಸಲ್ಲಿ ಕೊಡ್ತೀನಿ ಅಂತೇಳಿ. ಸೊ ನಿಮ್ಮ ಧಾರವಾಡ ಕಡೆಯವ್ರಿಗಾಗಲಿ ಮತ್ತು ಬೀದರ್ ಕಡೆಯವ್ರಿಗಾಗಲಿ, ಆ ಕಡೆ ಉತ್ತರ ಕರ್ನಾಟಕದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ? ಹಾಂ, ಯಾರು ಬೇಕಾದರೂ ಬೀದರು ಗುಲ್ಬರ್ಗ ಕಡೆಯವ್ರು ಯಾರನ್ನ ಬಂದ್ರೆ ನಿಮ್ಗೆ ಪ್ರಾಮಿಸ್ ಮಾಡಿ 15 ಕ್ಲಾಸಸ್ ಎಲ್ಲ ನಿಮಗೆ ಸ್ಪೀಡಾಗಿ ರೈಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಸೊ ಬಂದು ಕಲೀರಿ. ಓಕೆ, ಅವರು ನೀವು ಅಡ್ಜಸ್ಟ್ ಆಗಿ ನಮ್ಮ ಹತ್ರ ಕಲಿಯಲೇಬೇಕು, ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸ್ಟೇಗೆ ಅಂತ ಹೇಳಿದ್ರೆ ನಮ್ಮಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ಟೇ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮದೇ ಒಂದು 4 BHK ವಿಲ್ಲಾ ಇದೆ. ಸೊ ಅಲ್ಲೂ ಇದ್ಕೊಂಡು ಕಲಿಬೋದು. ಕಂಪ್ಲೀಟ್ ಪ್ಯಾಕೇಜ್, ಸ್ಟೇ, ಫುಡ್ಡು, ರೈಡಿಂಗು ಇದೆ. ಇಲ್ಲ ನಾನು ರೈಡಿಂಗ್ ಮಾತ್ರ ಕೊಡೋಕ್ಕಾಗುತ್ತೆ, ಇಲ್ಲ ನಾನು ಕಲಿಯಬೇಕು ಅಂತ ಹೇಳಿದ್ರೆ ಅಂಥವ್ರಿಗೂ ವೆಲ್ಕಮ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಯಾರೆಲ್ಲ ರೈಡಿಂಗ್ ಕಲಿಬೇಕು ಅಂತ ಅನಿಸುತ್ತೆ, ಪ್ಲೀಸ್ ಕಮ್ ಟು ರಾಮನಗರ, ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಜಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೌಬಾಯ್ ಚರಿತ್ ಅಂತ ಇದೆ, ಅಲ್ಲೋಗಿ DM ಮಾಡಿ, ಮೆಸೇಜ್ ಮಾಡಿ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾಯಿದ್ದೀನಿ, ಅಲ್ಲೇ ರಿಪ್ಲೈ ಮಾಡಿ ನಂಬರ್ ಕೊಡ್ತೀನಿ. ಸೊ ಇವತ್ತು ನಾಗರಾಜದ್ದು ಕಂಪ್ಲೀಟ್ 15 ಕ್ಲಾಸ್ ನಡೀತಾ ಇದೆ. ಇವತ್ತು ನಾವು ಆಚೆ ಕಡೆ ಹೋಗಿ ಒಂದು ಸ್ಪೀಡ್ ರೈಡಿಂಗ್ ಮಾಡೋಣ. ಹೆಂಗೆ ರೈಡ್ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಹೋಗೋಣ? ಓಕೆ, ರೆಡಿ? ಹಾಂ ಬಿಡು, ಇರೋ ಒಂದು ನಿಮಿಷ. ಏನು ಫೀಲಿಂಗ್ ಇದು ಕುದುರೆ ಮೇಲೆ ಕೂತ್ಕೊಂಡು ಬರೋದು. ಅಣ್ಣ ನಮ್ಮ ಜೊತೆ ಬಂದಿದ್ದ ಇಲ್ಲಿಗೆ? ಇಲ್ಲ, ಬಂದಿಲ್ಲ ಒಂದ್ಸಲನು. ಕುದುರೆ ಮೇಲೆ ಹಂಗೇನು ಬಂದಿಲ್ವಾ? ಹಾಂ, ಚಲ್ ಚಲ್ ಶಂಭು, ಇದೇನಾ ಕಂಟ್ರೋಲ್? ಏಯ್ ಕಂಟ್ರೋಲ್, ಬಾಬಾ. ಹಾಂ,
ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಹೇಳ್ದಂಗೆ ಇವತ್ತು ಔಟ್ ರೈಡಿಂಗ್ ಮುಗಿಸಿ ಸ್ಟೇಬಲ್ ಕ್ಲೀನಿಂಗ್ ಬಗ್ಗೆ ಆಗಲಿ ಮತ್ತು ಹಾರ್ಸ್ಗಳನ್ನ ಟೇಕ್ ಕೇರ್ ಮಾಡೋದಾಗಲಿ, ಗ್ರೂಮಿಂಗ್ ಆಗಲಿ ಮತ್ತು ಕಂಪ್ಲೀಟ್ ಸ್ಪೀಡ್ ರೈಡಿಂಗ್ ಮಾಡೋದನ್ನು 15 ಕ್ಲಾಸಸಲ್ಲಿ ಮುಗಿಸಿದ್ದೀವಿ ಇವತ್ತು. ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ನಾವು ಹೇಳ್ದಂಗೆ 15 ಕ್ಲಾಸಸಲ್ಲಿ ರೈಡ್ ಮಾಡಿದೆ ಮತ್ತು ಇವತ್ತು ಆಚೆ ರೈಡ್ ಮಾಡಿದೆ. ಹೇಗೆ ಹೌದು, ಆ ಎಕ್ಸ್ಪೀರಿಯನ್ಸ್ ಅಂತೂ ಮಾತಲ್ಲಿ ಹೇಳೋಕ್ಕಾಗಲ್ಲ. ಆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬೇಕು ಅಂದರೆ ಇಲ್ಲಿ ಬಂದೇ ಕಲಿಬೇಕು. ಓಕೆ, ಫಸ್ಟ್ ಟೈಮ್ ರೈಡ್ ಮಾಡ್ದಲ್ವ ಸ್ಪೀಡಾಗಿ ಆಚೆ ಕಡೆ? ಆ ಕುದುರೆ ಕಿವಿಯಿಂದ ಗಾಳಿ ಬಂದು ಮುಖಕ್ಕೆ ಬಡಿಯುತ್ತಲ್ಲ, ಆ ಫೀಲೇ ಬೇರೆ. ರೈಡ್ ಮಾಡ್ದಾ? ಖುಷಿ ಆಯ್ತು. ಸಾಕು, 15 ಕ್ಲಾಸ್ ಇಷ್ಟೇ ಎಂಡ್ ಮಾಡ್ತೀಯಾ? ಇಲ್ಲ, ಮತ್ತೆ ಬರ್ತಾ ಇರ್ತೀನಿ, ಎಂಡ್ ಮಾಡಲ್ಲ. ಓಕೆ, ಮತ್ತೆ ಬರ್ತಾ ಇರು. ಯಾಕಂದರೆ ರೈಡಿಂಗ್ ಕಲ್ತಿದ್ಯಾ ಅಷ್ಟೇ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಹೌದು. ಸೊ ಇವತ್ತಿಂದ ಸ್ಟಾರ್ಟು ನಿನ್ನ ಜರ್ನಿ. ಅಂದರೆ ನೀನು ಎಲ್ಲಿ ತನಕ ಮಾಡ್ತಾ ಇರ್ತೆ ಅಲ್ಲಿ ತನಕ ಇರುತ್ತೆ. ನೀ ಯಾವಾಗಾದರೂ ಬಂದು ಯಾವಾಗ ಟಚ್ ಬಿಡಬಾರ್ದು, ರೈಡಿಂಗ್ ಮಾಡ್ತಾನೆ ಇರು. ಸೊ ಇದೇ ಥರ ನಾವು ಇನ್ನೂ ಎಕ್ಸ್ಪೀರಿಯನ್ಸಲ್ಲಿ ಪರ್ಫೆಕ್ಟಾಗಿ ಓಡಿಸೋದನ್ನು ಇನ್ನೂ ಬೆಟರ್ ಮಾಡ್ಕೊಳ್ಳೋದನ್ನು ಕಲಿತಾ ಬರ್ತಾ ಇರು. ಓಕೆ, ನಾನು ಇವಾಗ ಯಾವಾಗ ಊರಿಗೆ ಹೋಗಿ ಸ್ಟೇಬಲ್ ರೆಡಿ ಮಾಡಿ ಕುದುರೆ ತಗೊಬರ್ಲಾ ಅಂತ ಅನಿಸ್ತಾ ಇದೆ. ಸೊ ಗಾಯ್ಸ್, ನಮ್ಮ ನಾಗರಾಜು ಕೂಡ ಹೊಸ ಕುದುರೆ ತಗೊಬರ್ತಾ ಇದ್ದಾರೆ. ಅವ್ರ ಊರಲ್ಲಿ ಅವ್ರ ತೋಟದಲ್ಲಿ ಕುದುರೆ ಇಟ್ಕೋತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ನಾನು ಅವಾಗಲೇ ಹೇಳ್ದಂಗೆ ಆ ಚಾಮುಂಡಿ ತಾಯಿ ಅವನಿಗೂ ಸೇಫಾಗಿ ಆ ಕುದುರೆ ಜೊತೆ, ಆ ಕುದುರೆ ಮತ್ತು ಇವರು ಸೇಫಾಗಿರಲಿ ಅಂತ ಕೇಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನೀವು ಎಲ್ಲಿ? ಬೀದರಿಂದ ನಮ್ಮ ರಾಮನಗರ ಕಂಟ ಬಂದು ಇಷ್ಟು ಚೆನ್ನಾಗಿ ಕಲ್ತಿದ್ಯಾ, ಖುಷಿ ಆಯಿತು ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳಿಗೂ ಅವ್ನ ಜರ್ನಿ ಎಲ್ಲ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಇದೇ ಥರ ನೀವು ಯಾರಾದ್ರೂ ಬೀದರು ಅಕ್ಕಪಕ್ಕ ಸುತ್ತಮುತ್ತ ಯಾರಾದರೂ ಕಲಿಬೇಕು ಅಂತಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೌಬಾಯ್ ಚರಿತ್ಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಬಾಯ್ ಬಾಯ್.